ವೀಕ್ಷಕರೇ ನಮಸ್ಕಾರ. ಇಂದು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಮೂರನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಸ್ಪಿನ್ ದಾಳಿಗೆ ಆಂಗ್ಲ ಪಡೆಯು ತತ್ತರಿಸಿ ಹೋಗಿದೆಯಾ? ಹೌದು ವೀಕ್ಷಕರೇ, ಟೀಂ ಇಂಡಿಯಾ ತಂಡದ ಪರವಾಗಿ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಮೊಹಮ್ಮದ್ ಶಮಿ, ಹಾರ್ದಿಕ್ ಪಾಂಡ್ಯ ಅವರ ದಾಳಿಗೆ ಆಂಗ್ಲ ತಂಡದ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ಗೆ ನಿರ್ಗಮಿಸಬೇಕಾಯಿತು. ಇನ್ನು ವೀಕ್ಷಕರೇ, ಈ ಮೂರನೇ ಟಿ20 ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ತಂಡದ ಭರ್ಜರಿ ಪ್ರದರ್ಶನಕ್ಕೆ ಆಂಗ್ಲ ಪಡೆಯು ಸೋಲುವ ಹಂತದಲ್ಲಿದೆಯಾ? ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಟೀಂ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಸಂಪೂರ್ಣವಾಗಿ ಕೈವಶಪಡಿಸಿಕೊಳ್ಳಬಹುದು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರು ಮತ್ತೆ 5 ವಿಕೆಟ್ ಕಬಳಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವರುಣ್ ಚಕ್ರವರ್ತಿ ಅವರ ಈ ಬೆಂಕಿ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ವರುಣ್ ಚಕ್ರವರ್ತಿ ಅವರಿಗೆ ಮೋಟಿವೇಶನ್ ಸಿಗುತ್ತದೆ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, 5 ಟಿ20 ಪಂದ್ಯಗಳ ಸರಣಿಯ ಮೂರನೇ ಟಿ20 ಪಂದ್ಯವು ಇಂದು ವೀಕ್ಷಕರೇ ಜನವರಿ 28ರಂದು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಪಂದ್ಯವು ಜರುಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ನಾಯಕನಾಗಿರುವ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದ ಆಂಗ್ಲ ಪಡೆಯು 20 ಓವರ್ಸ್ಗಳಿಗೆ 171 ರನ್ಸ್ ಕಲೆ ಹಾಕುವ ಮೂಲಕ 9 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಆಂಗ್ಲ ಪಡೆಯು ಟೀಂ ಇಂಡಿಯಾ ತಂಡದ ಸ್ಪಿನ್ ದಾಳಿಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು. ಹೌದು, ಈ ಒಂದು ಪಂದ್ಯದಲ್ಲಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಫಿಲಿಪ್ ಸಾಲ್ಟ್ ಅವರು 5 ರನ್ ಗಳಿಸಿದರೆ ಬೆನ್ ಡೆಕೆಟ್ ಅವರು ಈ ಒಂದು ಪಂದ್ಯದಲ್ಲಿ ಮಿಂಚಿದರು. ಹೌದು ವೀಕ್ಷಕರೇ, ಆಡಿದಂಥ 28 ಎಸೆತಗಳಲ್ಲಿ ಸ್ಫೋಟಕವಾಗಿ 7 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಮೇತ 51 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ನಂತರ ಬಂದಿದ್ದ ಜೋಶ್ ಬಟ್ಲರ್ ಅವರು 24 ರನ್ ಗಳಿಸಿದರೆ ಹ್ಯಾರಿ ಬ್ರೂಕ್ ಅವರು ಆಡಿದಂಥ 10 ಎಸೆತಗಳಲ್ಲಿ 8 ರನ್ ಗಳಿಸಿದರು. ಇನ್ನು ವೀಕ್ಷಕರೇ, ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಈ ಒಂದು ಪಂದ್ಯದಲ್ಲಿ ಆಡಿದಂಥ 24 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೂ 1 ಬೌಂಡ್ರಿಯೊಂದಿಗೆ 43 ರನ್ ಸಿಡಿಸಿದ್ದಾರೆ. ಇನ್ನು ವೀಕ್ಷಕರೇ, ಉಳಿದಂಥ ಆಂಗ್ಲ ತಂಡದ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು. ವೀಕ್ಷಕರೇ, ಇದರೊಂದಿಗೆ ಆಂಗ್ಲ ತಂಡವು 20 ಓವರ್ಸ್ಗಳಿಗೆ 171 ರನ್ಸ್ ಕಲೆ ಹಾಕುವ ಮೂಲಕ ಟೀಂ ಇಂಡಿಯಾ ತಂಡಕ್ಕೆ ಮೂರನೇ ಟಿ20 ಪಂದ್ಯದಲ್ಲಿ 172 ರನ್ಸ್ಗಳ ಟಾರ್ಗೆಟ್ ಕೊಟ್ಟಿದೆಯಾ. ಇನ್ನು ವೀಕ್ಷಕರೇ, ಟೀಂ ಇಂಡಿಯಾ ತಂಡದ ಪರವಾಗಿ ವರುಣ್ ಚಕ್ರವರ್ತಿ ಅವರು ಈ ಒಂದು ಪಂದ್ಯದಲ್ಲಿ 5 ವಿಕೆಟ್ ಕಬಳಿಸುವ ಮೂಲಕ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ವಿಶ್ವ ದಾಖಲೆ ಬರೆದರು. ಹೌದು ವೀಕ್ಷಕರೇ, ಹಾಕಿದಂಥ 4 ಓವರ್ಸ್ಗಳಲ್ಲಿ 24 ರನ್ಸ್ ಬಿಟ್ಟುಕೊಡುವ ಮೂಲಕ 5 ವಿಕೆಟ್ ಕಬಳಿಸಿದರು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್, ರವಿ ಬಿಷ್ಣೋಯ್ ಅವರು ತಲಾ 1 ವಿಕೆಟ್ ಕಬಳಿಸಿ ಮಿಂಚಿದರೆ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಪಂದ್ಯದಲ್ಲಿ 2 ವಿಕೆಟ್ ಕಬಳಿಸಿದರು. ವೀಕ್ಷಕರೇ, ಇದರೊಂದಿಗೆ ಟೀಂ ಇಂಡಿಯಾ ತಂಡವು ಬೌಲಿಂಗ್ನಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದೆಯಾ. ವೀಕ್ಷಕರೇ, ಈ ಒಂದು ಪ್ರದರ್ಶನದೊಂದಿಗೆ ಟೀಂ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಬೇಕಾದರೆ ಆಂಗ್ಲ ತಂಡವು ಕೊಟ್ಟಂಥ 172 ಬ್ರಾಡ್ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗುತ್ತದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಟೀಂ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.